ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನೀವೆಲ್ಲರೂ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ನೋಟಿಫಿಕೇಷನ್ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ. ಸೊ ಈ ಒಂದು ನೋಟಿಫಿಕೇಷನ್ ಏನು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಅಬಕಾರಿ ಇಲಾಖೆ ಒಂದು ಸಂಬಂಧಪಟ್ಟಂತಹ ನೋಟಿಫಿಕೇಷನ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಅಬಕಾರಿ ಇಲಾಖೆ ಖಾಲಿ ಇರುವಂಥ ಒಂದು ಅಬಕಾರಿ ಪೇದೆಗಳು ಹಾಗೆ ಅಬಕಾರಿ ಉಪನಿರೀಕ್ಷಕರ ಒಂದು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ, ಯಾವಾಗ ಆಗುತ್ತೆ, ಹಾಗೆ ಅದಕ್ಕೆ ಬೇಕಂತ ಅರ್ಹತೆಗಳೇನು, ಆ್ಯಂಡ್ ಇನ್ನೊಂದೇನೆಂದರೆ ಅದರ ಸಿಲೆಬಸ್ ಪರೀಕ್ಷಾ ವಿಧಾನ ಹೇಗಿರುತ್ತೆ ಅದೆಲ್ಲರ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದನ್ನು ತಿಳ್ಕೊಂಡು ನೀವು ಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಈ ಒಂದು ನೋಟಿಫಿಕೇಷನ್ನಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ. ಸೊ ಸಿಲೆಬಸ್ಸು ಎಲ್ಲನೂ ಪೂರ್ತಿಯಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಕರ್ನಾಟಕ ಸರ್ಕಾರದ ನಡವಳಿಕೆಗಳು. ಅಬಕಾರಿ ಇಲಾಖೆಯಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪರೀಕ್ಷಿಸುವ ಷರತ್ತಿನೊಂದಿಗೆ ಅಬಕಾರಿ ಪೇದೆ ಮತ್ತು ಅಬಕಾರಿ ಉಪನಿರೀಕ್ಷಕರ ಒಂದು ವೃಂದಕ್ಕೆ ಕಾರ್ಯಕಾರಿ ಆದೇಶ ಹೊರಡಿಸುವ ಕುರಿತು ಈ ಒಂದು ಪ್ರಕಟಣೆ ಒಳಗೊಂಡಿರುತ್ತದೆ. ನೋಡಿ, ಮೇಲೆ ಓದಲಾದ ಕ್ರಮ ಸಂಖ್ಯೆ 1 ಪತ್ರದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಮಂಜೂರಾಗಿ ಖಾಲಿ ಇರುವ ಅಬಕಾರಿ ಉಪನಿರೀಕ್ಷಕರು ಮತ್ತು ಅಬಕಾರಿ ಪೇದೆಗಳ ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕದ ವೃಂದ ಸೇರಿದಂತೆ HK ಸೇರಿದಂತೆ 265 ಈ ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಹಾಗೆ 942 ಅಬಕಾರಿ ಪೇದೆಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಿಕ್ಕೆ ಸಹಮತಿ ನೀಡಲಾಗಿರುತ್ತದೆ. ಇಲ್ಲಿ HK ಸೇರಿ ಇಲ್ಲಿ 265 ಉಪ ನಿರೀಕ್ಷಕರ ಹುದ್ದೆಗಳು ಹಾಗೆ 942 ಅಬಕಾರಿ ಪೇದೆಗಳು, ಇಷ್ಟು ಒಂದು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಈ ಒಂದು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಈ ಒಂದು ಪ್ರಕಟಣೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡೋಣ. ಮೇಲೆ ಓದಲಾದ ಕ್ರಮ ಸಂಖ್ಯೆ 2ರ ದಿನಾಂಕ 4/6/2026 ಪತ್ರದಲ್ಲಿ ಪ್ರಸ್ತುತ ಒಂದು 1952 ಎಕ್ಸೈಸ್ ಡಿಪಾರ್ಟ್ಮೆಂಟ್ ಶೆಡ್ಯೂಲ್ 2 ಅನುಸಾರ ಅಬಕಾರಿ ಪೇದೆ ವೃಂದಕ್ಕೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ನೇಮಕಾತಿ ಪ್ರಾಧಿಕಾರಿಗಳಾಗಿರ್ತಾರೆ. ಓಕೆ, ಆ ಒಂದು ಯಾವ್ಯಾವ ಡಿಸ್ಟಿಕ್ಕಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇರ್ತಾವಲ್ಲ ಆ ಒಂದು ನೇಮಕಾತಿ ಮಾಡಲಿಕ್ಕೆ ಪ್ರಾಧಿಕಾರ ಯಾರಾಗಿರ್ತಾರೆ ಅಂದರೆ ಆ ಒಂದು ಡಿಸ್ಟಿಕ್ನ ಜಿಲ್ಲಾಧಿಕಾರಿಗಳು ಆಗಿರ್ತಾರೆ. ಸೊ ಕರ್ನಾಟಕದ ಅಬಕಾರಿ ಸೇವೆಗಳು ನಿಯಮಗಳು 1966 ಪ್ರಕಾರ ಅಬಕಾರಿ ಪೇದೆ ವೃಂದಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗವು ಆಯ್ಕೆ ಪ್ರಾಧಿಕಾರ ಆಗಿರ್ತದೆ. ಬಟ್ ಇಲ್ಲೇನಂತಂದರೆ ಈ ಅಬಕಾರಿ ಪೇದೆಗೆ ಜಿಲ್ಲಾಧಿಕಾರಿಗಳೇ ಈ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೋಸ್ಟರ್ ಆಗಿರ್ಬೋದು, ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋ ಒಂದು ಎಲ್ಲ ಮಾಹಿತಿನ ಜಿಲ್ಲಾಧಿಕಾರಿಗಳು ಬಿಡುಗಡೆ ಮಾಡ್ತಾರೆ. ಸೊ ಅದೇ ರೀತಿ ಅಬಕಾರಿ ಪೇದೆ ವೃಂದಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗವು ಆಯ್ಕೆ ಪ್ರಾಧಿಕಾರ ಆಗಿರ್ತದೆ. ಸೊ ಅದೇ ನಿಯಮಾವಳಿಗಳು ಏನಿರ್ತದೆ, ಎಷ್ಟು ಹುದ್ದೆಗಳು ಖಾಲಿ ಇರ್ತದೆ, ಆ ಒಂದು ಎಲ್ಲ ವಿಷಯಗಳನ್ನು ಜಿಲ್ಲಾಧಿಕಾರಿಗಳು ಪ್ರಸ್ತುತ ಪಡಿಸ್ತಾರೆ ಲೋಕಸೇವಾ ಆಯೋಗದ ಮುಂದೆ. ಈ ಲೋಕಸೇವಾ ಆಯೋಗ ಏನು ಮಾಡುತ್ತದೆ ಅಂದರೆ ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಅಬಕಾರಿ ಪೇದೆಗಳ ನೇಮಕಾತಿ ಬಗ್ಗೆ ಕಾರ್ಯದರ್ಶಿ ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು ಇವರ ಒಂದು ಪತ್ರ ಸಂಖ್ಯೆ. ಪತ್ರದಲ್ಲಿ ಅಬಕಾರಿ ಪೇದೆ ಹುದ್ದೆ ಆಯ್ಕೆ ಪಟ್ಟಿಯನ್ನು ಇದು ಬೇಡ. ನೆಕ್ಸ್ಟ್ ನೋಡಿ, ಸರ್ಕಾರಿ ಆದೇಶ 515 ದಿನಾಂಕ 8/5/2026ರಲ್ಲಿ ಪರಿಶಿಷ್ಟ ಜಾತಿಗೆ ನಿಗದಿಪಡಿಸಿರುವ ಶೇಕಡ 15% ಮೀಸಲಾತಿಯಲ್ಲಿ ಪ್ರವರ್ಗ ಎ ಅವರಿಗೆ 5.25 ಇರುತ್ತೆ, ಹಾಗೆ ಪ್ರವರ್ಗ ಬಿ ಅವರಿಗೆ 5.25 ಸೇಮೇ ಇರುತ್ತೆ, ಮತ್ತು ಪ್ರವರ್ಗ ಸಿ ಅವರಿಗೆ 4.5 ಇರುತ್ತೆ. ಒಳ ಮೀಸಲಾತಿಯನ್ನು ನಿಗದಿಪಡಿಸಲಾಗಿರುತ್ತದೆ. ಯಾವುದೇ ನೇಮಕಾತಿ ಅಧಿಸೂಚನೆಯಲ್ಲಿ 3ಕ್ಕಿಂತ ಕಡಿಮೆ ಹುದ್ದೆಗಳು ಲಭ್ಯವಾಗುತ್ತಿದ್ದಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾದ ಹುದ್ದೆಗಳನ್ನು ಎಲ್ಲ 101 ಪರಿಶಿಷ್ಟ ಜಾತಿಗೆ ಸ್ಪರ್ಧಿಸಲು ಅವಕಾಶ ನೀಡಲಾಗಿರುತ್ತದೆ. ಅಂದರೆ ನೋಡಿ, ಈಗ 3 ಹುದ್ದೆಗಳು ಪರಿಶಿಷ್ಟ ಜಾತಿಗೆ ಅಂದರೆ SCಗೆ ಇದ್ದಾವೆ ಅಂತಂದರೆ ಆ SCಯಲ್ಲಿ ಬರುವಂಥ 101 ಉಪಜಾತಿಗಳಿರ್ತಾವಲ್ಲ ಅವ್ರು ಎಲ್ಲರಿಗೂ ಸ್ಪರ್ಧೆ ಮಾಡಲಿಕ್ಕೆ, ಕಾಂಪಿಟೇಷನ್ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇನು ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡಿ.
ಮುಂದೆ ನೋಡಿ, ಇದೇನು ಬೇಡ ಅನಿಸುತ್ತೆ. ನೆಕ್ಸ್ಟು ಮೇಲೆ ಓದಲಾದ ಕ್ರಮ ಸಂಖ್ಯೆ 2 ದಿನಾಂಕ 17/6/2026 ಅಂದರೆ ಜೂನ್ನಲ್ಲಿ ಪತ್ರದಲ್ಲಿ ಅಬಕಾರಿ ಉಪನಿರೀಕ್ಷಕರು ಮತ್ತು ಪೇದೆ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಬೇಕಾಗಿರುವುದರಿಂದ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಧಿಸೂಚುವ ಷರತ್ತಿಗೊಳಪಟ್ಟು ಈ ಕೆಳಕಂಡ ಅಂಶಗಳ ಬಗ್ಗೆ ಕಾರ್ಯಕಾರಿ ಆದೇಶವನ್ನು ಹೊರಡಿಸಲು ಈ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಾರೆ. ಏನಂತಂದರೆ, ಪ್ರಸ್ತುತ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ನೇಮಕಾತಿ ಪ್ರಾಧಿಕಾರಗಳಾಗಿದ್ದು, ಪ್ರತಿ ಜಿಲ್ಲೆಗೆ ಪ್ರತ್ಯೇಕ ರೋಸ್ಟರ್ ಹಾಗೂ ಪ್ರವರ್ಗವಾರು ಮೀಸಲಾತಿ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಬದಲಾಗಿ ರಾಜ್ಯ ಮಟ್ಟಕ್ಕೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಡಿಸ್ಟಿಕ್ ವೈಸು ನಾವು ರೋಸ್ಟರ್ ಬಿಂದು ಮತ್ತು ಆಯ್ಕೆ ಪಟ್ಟಿ ಮಾಡೋದು ಬೇಡ, ಲೈಕ್ VA ಮಾಡಿದ್ರಲ್ಲ ಆ ರೀತಿ. ಸೊ ರಾಜ್ಯ ಮಟ್ಟಕ್ಕೆ ಒಂದೇ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸುವ ಸಂಬಂಧ ಈ ಒಂದು ಅಬಕಾರಿ ಆಯುಕ್ತರನ್ನು ನೇಮಕಾತಿ ಮಾಡಬೇಕು. ರಾಜ್ಯಕ್ಕೆ ಒಂದೇ ಆಯ್ಕೆ ಪಟ್ಟಿ ಇರಬೇಕು, ಹಾಗೆ ರೋಸ್ಟರ್ ಬಿಂದು ಒಂದೇ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪರೀಕ್ಷಾ ವಿಧಾನ ಹೇಗಿರುತ್ತೆ ಅಂದರೆ, ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳುಳ್ಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ಪ್ರಕ್ರಿಯೆ ಆರಂಭಗೊಂಡಿದೆ. ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟು ಒಂದು ನೇಮಕಾತಿ ಹುದ್ದೆಗಳಿದ್ದಾವೆ, ಸೊ ಅವುಗಳನ್ನೆಲ್ಲ ನಮಗೆ ಅದರ ಮಾಹಿತಿ ಕೊಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಪ್ರಕಟಣೆಯನ್ನು ಕಳಿಸಿದ್ದಾರೆ. ಸೊ ಪ್ರೋಸೆಸ್ ಅನ್ನೋದು ನಿಮಗೆ ಇದೆ. ನೀವೇನು ಮಾಡಬೇಕು, ನಿಮ್ಮ ಒಂದು ಹೆಚ್ಚಿನ ಸಮಯವನ್ನು ಈಗ ಓದೋಕ್ಕೆ ಕೊಟ್ಟು ಇನ್ನೂ ಸ್ಪೀಡಪ್ ಆಗಿ ಎಲ್ಲ ಒಂದು ಸಿಲೆಬಸನ್ನು ಕವರ್ ಮಾಡಬೇಕು ನೋಟಿಫಿಕೇಷನ್ ಬರೋದ್ರೊಳಗೆ. ಸೊ ನೆಕ್ಸ್ಟ್ ನಾವೀಗ ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ. ಅಬಕಾರಿ ಪೇದೆ ಅವರಿಗೆ ಒಂದು ಸಿಲೆಬಸ್ ಹೇಗಿರುತ್ತೆ ಅಂತಂದರೆ, ಸೊ ನೋಡಿ, ಸಾಮಾನ್ಯ ಜ್ಞಾನ ಇರುತ್ತೆ, ವಿಜ್ಞಾನ ಇರುತ್ತೆ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಅಂದರೆ ಮೆಂಟಲ್ ಎಬಿಲಿಟಿ ಇರುತ್ತೆ. ಸಾಮಾನ್ಯ ಅಧ್ಯಯನ ಒಂದು ಪತ್ರಿಕೆಯನ್ನು 100 ಅಂಕಗಳು ಮತ್ತು 2 ಗಂಟೆ ನಿಮಗೆ ಟೈಮನ್ನು ಕೊಟ್ಟಿರ್ತಾರೆ. ಮತ್ತು ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ಫಿಸಿಕಲ್ ಇರುತ್ತಂತೆ. ಓಕೆ, ಅರ್ಹ ಅಭ್ಯರ್ಥಿಗಳು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಿಂದಿನಂತೆ ನಡೆಸೋದು. ಸೊ ನಿಮಗೆ ಇಲ್ಲಿ ಒಂದೇ ಪತ್ರಿಕೆ ಇರುತ್ತೆ. ಆ ಒಂದು ಪತ್ರಿಕೆಯಲ್ಲಿ ನೀವು ಕಟ್ ಆಫ್ನ ಕ್ಲಿಯರ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಿಮಗೆ ಫಿಸಿಕಲ್ ಇರುತ್ತೆ. ಫಿಸಿಕಲ್ನ ಅಟೆಂಡ್ ಮಾಡಿದ್ಮೇಲೆ ಅದರಲ್ಲೂ ನೀವು ಪಾಸ್ ಆದರೆ ಒಂದು ಅಬಕಾರಿ ಪೇದೆ ಹುದ್ದೆ ನಿಮ್ಮದಾಗುತ್ತೆ. ನೆಕ್ಸ್ಟ್ ನೋಡಿ, ಪ್ರಸ್ತುತ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಬಕಾರಿ ಪೇದೆ ಪುರುಷ ಮತ್ತು ಮಹಿಳಾ ಎಂದು ಪ್ರತ್ಯೇಕ ವೃಂದಗಳಿದ್ದು ಎರಡನ್ನೂ ಸೇರ್ಪಡೆಗೊಳಿಸಿ ಅಬಕಾರಿ ಪೇದೆ ಎಂದು ನಿಗದಿಪಡಿಸುವುದು. ಸೊ ನೆಕ್ಸ್ಟ್ ನೋಡಿ, ಈಗ ನಿಮಗೆ ಅಬಕಾರಿ ಪೇದೆದು ಸಿಲೆಬಸ್ ಹೇಗಿರುತ್ತೆ ಅಂತ ತಿಳ್ಕೊಂಡ್ರಿ. ಈಗ ನೆಕ್ಸ್ಟು ಅಬಕಾರಿ ಉಪನಿರೀಕ್ಷಕರ ಒಂದು ಸಿಲೆಬಸ್ ಹೇಗಿರುತ್ತೆ ಅಂತಂದರೆ, ಅಲ್ಲಿ ನಿಮಗೆ ಒಂದೇ ಪತ್ರಿಕೆ ಇರುತ್ತೆ. ಬಟ್ ಇಲ್ಲಿ ನಿಮಗೆ 2 ಪತ್ರಿಕೆ ಇರುತ್ತೆ. ಒಂದು ಪ್ರಬಂಧ ಇರುತ್ತೆ, ಇನ್ನೊಂದು ಪತ್ರಿಕೆ ಟ್ರಾನ್ಸ್ಲೇಷನ್ ಇರುತ್ತೆ. ಪ್ರಬಂಧ ಮತ್ತು ಟ್ರಾನ್ಸ್ಲೇಷನ್ ಒಂದು ಪತ್ರಿಕೆಯಲ್ಲಿದ್ದರೆ ಇನ್ನೊಂದು ಪತ್ರಿಕೆ ಸಾಮಾನ್ಯ ಅಧ್ಯಯನ ಪತ್ರಿಕೆ ಆಗಿರುತ್ತೆ. ಸೊ ಇದು ನೀವು ಪೇದೆಗೆ ಏನು ಓದ್ತಿರಲ್ಲ GK, ಸೇಮ್ ಇಲ್ಲಿ ಅದೇ ಇರುತ್ತೆ. ಬಟ್ ಏನಂದರೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ ಅಷ್ಟೇ. 2 ಪತ್ರಿಕೆ ಇರುತ್ತೆ ಅಂತ ನೆನ್ಪಿಟ್ಕೋಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡೋದು. ಆಬ್ಜೆಕ್ಟಿವ್ ಟೈಪ್ ಇರುತ್ತೆ 2ನೇ ಪತ್ರಿಕೆ. ಸೊ ನೆಕ್ಸ್ಟ್ ನೋಡಿ, ಅದರದ್ದು ಒಂದು ಸೇಮೆ ಪೇದೆಗೆ ಏನಿರುತ್ತೆ ಅದೇ ಒಂದು ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾರೆ. ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮೆಂಟಲ್ ಎಬಿಲಿಟಿ, ಎಷ್ಟು ಗಂಟೆ ಇರುತ್ತೆ ಅಂದರೆ 2 ಗಂಟೆ ಇರುತ್ತೆ ನಿಮಗೆ. ನೆಕ್ಸ್ಟು ಇವ್ರಿಗೆ ಕೂಡ ಫಿಸಿಕಲ್ ಇರುತ್ತೆ. ಪರೀಕ್ಷೆಯಲ್ಲಿ ಅರ್ಹರಾದಮೇಲೆ ಕಟ್ ಆಫ್ ಕ್ಲಿಯರ್ ಆದಮೇಲೆ ನಿಮಗೆ ಫಿಸಿಕಲ್ ಇರುತ್ತೆ. ಸೊ ಅದೆಲ್ಲ ಆದಮೇಲೆ ಫೈನಲ್ ಸೆಲೆಕ್ಷನ್ ಲಿಸ್ಟು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಸ್ತಾರೆ. ನೆಕ್ಸ್ಟ್ ನೋಡಿ, ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡೋ ಒಂದು ಎಕ್ಸಾಮ್ ಯಾರು ಕಂಡಕ್ಟ್ ಮಾಡ್ತಾರೆ ಅಂದರೆ ನಿಮ್ಮ ಒಂದು MA KPC ಅವರು ಕಂಡಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡಿ, ಇಷ್ಟ ಆಯಿತಾ. ನೆಕ್ಸ್ಟು ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತಂದರೆ, ಪೇದೆಗೆ ನಿಮಗೆ 2nd PUC ಪಾಸ್ ಆಗಿದ್ರೆ ಸಾಕು, ನೀವು ಅಬಕಾರಿ ಪೇದೆಗೆ ಅಪ್ಲೈ ಮಾಡ್ಬೋದು. ಪರೀಕ್ಷೆ ಮಾದರಿ ನಾವು ಆವಾಗಲೇ ನೋಡಿದ್ವಲ್ಲ, ಸೊ ಅದೇ ಇದೆ ಸೇಮು. ದೈಹಿಕ ಸಾಮರ್ಥ್ಯ ಅಂದರೆ ಫಿಸಿಕಲ್ ಇರುತ್ತೆ. ನೆಕ್ಸ್ಟ್ ಆಯ್ಕೆ ಪ್ರಾಧಿಕಾರ ನಿಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಪ್ರಸ್ತುತ ಆಯ್ಕೆ ಪ್ರಾಧಿಕಾರ ಆಗಿರ್ತದೆ. ಸೊ ನೋಡಿ, ಇಲ್ಲಿ
ಕೆ ಇ ಅಂತೆ ಕೊಟ್ಟಿದ್ದಾನೆ. ಕೆ ಇದವ್ರು ನಡೆಸ್ತಾರೆ ಅಬಕಾರಿ ಪೇದೆ ಅಂತ. ಸೊ ನೆಕ್ಸ್ಟು ಅಬಕಾರಿ ಉಪನಿರೀಕ್ಷಕರು ಸೇಮ್ ಪರೀಕ್ಷೆ ಮಾದರಿ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಒಂದು ಪತ್ರಿಕೆ, ಇನ್ನೊಂದು ಎಸ್ಸೆ ಮತ್ತು ಟ್ರಾನ್ಸ್ಲೇಷನ್ ಇರುತ್ತೆ. ನೆಕ್ಸ್ಟ್ ನೋಡಿ ಇಷ್ಟೇ ಆಗಿರುತ್ತೆ. ಇದು ಕೂಡ ಪರೀಕ್ಷೆ ಪ್ರಾಧಿಕಾರ ಕೆ ಇ ಅಂತಲೇ ಕೊಟ್ಟಿದ್ದಾನೆ. ಇಲ್ಲೇನೋ ಕನ್ಫ್ಯೂಸ್ ಇದೆ, ನನಗೂ ಅರ್ಥ ಆಗ್ತಾ ಇಲ್ಲ. ಸೊ ನೋಡೋಣ, KPSC ಆದರೂ ನಡೆಸ್ಬೋದು, ಕೆ ಇ ಆದರೂ ನಡೆಸ್ಬೋದು. ಬಟ್ ಏನಂದರೆ ಅವು ಯಾರಾದರೂ ನಡೆಸಲಿ, ಬಟ್ ನಿಮ್ಮ ಒಂದು ಪ್ರಿಪ್ರೇಷನ್ ಚೆನ್ನಾಗಿದ್ರೆ ನೀವು ಖಂಡಿತವಾಗ್ಲೂ ಆಯ್ಕೆ ಆಗ್ತೀರಿ. ಸೊ ಕರ್ನಾಟಕ ರಾಜ್ಯಪಾಲರ ಒಂದು ಆದೇಶಾನುಸಾರ ಅವರ ಒಂದು ಹೆಸರಿನಲ್ಲಿ ಈ ಒಂದು ಪ್ರಕಟಣೆ ಹೊರಡಿಸಿರ್ತಕ್ಕಂಥದ್ದು. ಇಲ್ಲಿ ಮೇಯ್ನಾಗಿ ಏನು ತಿಳ್ಕೊಬೇಕು ಅಂತಂದರೆ, ಈಗಾಗಲೇ ನಿಮಗೆ ಪ್ರಾಸೆಸ್ ಸ್ಟಾರ್ಟ್ ಆಗಿರೋದ್ರಿಂದ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡಲಿಕ್ಕೆ ಏನೇನು ನಿಮ್ಮಲ್ಲಿ ಏನು ವೀಕ್ನೆಸ್ ಇದೆ ಆ ಒಂದು ಏರಿಯಾವನ್ನು ಕಂಡುಹಿಡ್ಕೊಂಡು ನೀವು ಸಿಲೆಬಸ್ಸನ್ನು ಕವರ್ ಮಾಡಲಿಕ್ಕೆ ಇದು ಮಾಡಿ. ಇದು ಜುಲೈ ಆಗಿರುತ್ತೆ. ಈ ಅಬಕಾರಿ ಇಲಾಖೆದು ಬಂದುಬಿಟ್ಟು ಫಸ್ಟು ಒಳ ಮೀಸಲಾತಿದು ಸ್ವಲ್ಪ ಕಿರಿಕಿದೆ. ಹಾಗಾಗಿ ನಿಮಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ನಿಮಗೆ ನೋಟಿಫಿಕೇಷನ್ ಆಗೋ ಒಂದು ಸಾಧ್ಯತೆ ಇದೆ. ಏಕೆಂದರೆ ಮೀಸಲಾತಿದೆಲ್ಲ ನಿಮಗೆ ಕ್ಲಿಯರ್ ಆಗಬೇಕು ಕೋರ್ಟಲ್ಲಿ. ಸೊ ಅದಾದಮೇಲೆ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ನಿಮಗೆ ಎಕ್ಸಾಮ್ ಇರೋದು ಡಿಸೆಂಬರಲ್ಲಿ ಹಾಗಿರುತ್ತೆ. ಸೊ ನೋ ವರೀಸ್, ನೀವು ಇವಾಗಿಂದನೇ ಎಕ್ಸಾಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ನೀವು ಖಂಡಿತವಾಗ್ಲೂ ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟು ಒಂದು ಈ ವಿಡಿಯೋದಲ್ಲಿ ಇರುವಂಥ ಒಂದು ಎಲ್ಲ ಮಾಹಿತಿ ಆಗಿರ್ತದೆ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್.